ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಅಬ್ದುಲ್ ಗಫಾರ್ ಖಾನ್. ಇದರಿಂದ ಪ್ರಮುಖ ಸುದ್ದಿಗಳು. ವೀಕ್ಷಕರೇ, ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯಲ್ಲಿ ಮೊನ್ನೆ ಚಿಲವಾರಬಂಡಿ ಏತ ನೀರಾವರಿ ಯೋಜನೆಯ ಟ್ರಯಲ್ ರನ್ ಅನ್ನ ಶಾಸಕ ನೇಮರಾಜ್ ನಾಯ್ಕ ಅವರು ಮಾಡಿದರು. ಇದರಿಂದ ನೀರು ಬಂತು, ಬಹಳಷ್ಟು ರೈತರ ಮೊಗದಲ್ಲಿ ಸಂತೋಷ ಆಯಿತು. ಕಡ್ಲಾಬಾಳು, ಅಡವಿ ಆನಂದೇವನಹಳ್ಳಿ, ಪಂಜಾರಗಡೋಳು ಈ ಭಾಗದ ಅನೇಕ ಹಳ್ಳಿಗಳ ರೈತರ ಮೊಗದಲ್ಲಿ ಸಂತಸ. ಯಾಕಂತ ಹೇಳಿದ್ರೆ ಅದು ನೀರು ಬಂದಿದ್ದು ಜುಲೈನಲ್ಲೇನೋ ಅದನ್ನು ಲೋಕಾರ್ಪಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಶಾಸಕರು ಹೇಳಿದರು. ರೈತರೆಲ್ಲ ಹರ್ಷವನ್ನು ವ್ಯಕ್ತಪಡಿಸಿದ್ರು. ಅದೇ ಸಂದರ್ಭದಲ್ಲಿ ಶಾಸಕ ನೇಮಿರಾಜ್ ನಾಯ್ಕ ಅವರು ಈ ಕ್ರೆಡಿಟ್ ಅನ್ನು ತನಗೇ ಸಲ್ಲಬೇಕು ಅನ್ನೋ ರೀತಿಯಲ್ಲಿ ಇದು ನಾನು ಮಾಡಿದ ಹೋರಾಟದ ಫಲ. ಆಮೇಲೆ ಬಹಳಷ್ಟು ಜನರು ಇಲ್ಲಿ ಹೋರಾಟಗಾರರು ಮತ್ತು ನಾಗರಿಕರು, ರೈತರು ಇದಕ್ಕೆಲ್ಲ ಸಾಥ್ ಕೊಟ್ಟಿದ್ದಾರೆ ಅಂತ ಮಾತನ್ನು ಹೇಳಿದರು. ಈಗ ಅದು ಕ್ರೆಡಿಟ್ ವಾರ್ ಯಾರು ಸಲ್ಲಬೇಕು ಅನ್ನುವಂಥದ್ದು ಒಂದು ಚರ್ಚೆ ಶುರುವಾಗಿದೆ. ಈಗ ಮಾಜಿ ಶಾಸಕ ಭೀಮನಾಯ್ಕ ಈಗ KMF ಅಧ್ಯಕ್ಷರಾಗಿದ್ದಾರೆ. ಅವರ ಕಚೇರಿಯಲ್ಲಿ ಅವರ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರು ಕೋರಿ ಗೋಣಿಬಸಪ್ಪ ಅವರು ಹಾಗೂ ಮರಿರಾಮಪ್ಪ ಪುರಸಭೆ ಅಧ್ಯಕ್ಷರು ಮತ್ತು ಅನೇಕ ಪುರಸಭಾ ಸದಸ್ಯರು ಮತ್ತು ಪಕ್ಷದ ವಕ್ತಾರರಾಗಿರ್ತಕ್ಕಂಥ ಪತ್ರೇಶ್ ಹಿರೇಮಠ್ ಅವರು ಕೂಡ ಇದ್ರು. ಅವರ ಆರೋಪ ಮಾಡ್ತಾರೆ. ಏನು ಅಂತ ಹೇಳಿದ್ರೆ ಅದರ ಸಂಪೂರ್ಣ ಕ್ರೆಡಿಟ್ ಮಾಜಿ ಶಾಸಕ ಭೀಮನಾಯ್ಕ ಅವರಿಗೆ ಸಲ್ಲಬೇಕು ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ CM ಅವರ ಬಳಿ ಇವರು ದಂಬಾಲ್ ಬಿದ್ದು ಆ ಅನುದಾನವನ್ನು ತಗೊಂಡ್ಬಂದ್ರು. ಆಮೇಲೆ ಚಿಲವಾರಬಂಡಿ ಏತ ನೀರಾವರಿ ಯೋಜನೆಗೆ ಭೂಮಿ ಪೂಜೆ ಕೂಡ ಮಾಡಲಾಗಿತ್ತು. ಇದು ನಮ್ಮ ಹೋರಾಟದ ಫಲ ಅನ್ನುವಂಥ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಇವತ್ತು ಒಂದು ವರದಿಯಲ್ಲಿ ಹೇಳಿದ್ದಾರೆ. ಇವತ್ತೊಂದು ವರದಿ ಇದೆ, ನೋಡೋಣ. ಆಮೇಲೆ ಮರಿರಾಮಣ್ಣ ಅವರು ಪುರಸಭೆ ಅಧ್ಯಕ್ಷರು ಅವರು ಒಂದು ಆರೋಪ ಮಾಡ್ತಾರೆ. ಏನು ಅಂತ ಹೇಳಿದ್ರೆ ಹೆಬಿಟೇಟ್ ಕಂಪನಿ ಇದೆಯಲ್ಲ, ಅದು ಈ ರೋಡ್ ಮಾಡ್ತಾ ಇದೆ ಮತ್ತು ಕೆಲವೊಂದು ಕಾಮಗಾರಿಗಳನ್ನ ಈ ಕ್ಷೇತ್ರದಲ್ಲಿ ಮಾಡ್ತಾ ಇದ್ರೆ ಅವರು ಸಂಪೂರ್ಣ ಕಳಪೆಯಾಗಿರ್ತಕ್ಕಂಥ ಕಾಮಗಾರಿಗಳು ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನು ಮಾಡ್ತಾರೆ. ಮತ್ತು ನಮಗೆ ಯಾವುದೇ ರೀತಿಯಿಂದ ನಾವು ಯಾವುದೇ ಒಂದು ವಿವರಣೆಯನ್ನು ಕೇಳಿದರೆ ಅಥವಾ ಏನಾದರೂ ಅದರ ಬಗ್ಗೆ ಮಾತನಾಡಿದ್ರೆ ನಮಗೆ ಸಮರ್ಪಕವಾಗಿ ಉತ್ತರ ಅವ್ರು ಕೊಡ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಸೊ ಈಗ ಕ್ರೆಡಿಟ್ ವಾರ್ ಶುರುವಾಗಿದೆ, ಚರ್ಚೆ ಶುರುವಾಗಿದೆ. ಅನೇಕ ಗ್ರೂಪ್ಗಳಲ್ಲಿ ಕೂಡ ಅದು ಶುರುವಾಗಿತ್ತು ಕೂಡ. ಈ ಚರ್ಚೆಯಲ್ಲಿ ಈ ಚಿಲವಾರಬಂಡಿ ಏತ ನೀರಾವರಿ ಯೋಜನೆ ಬಗ್ಗೆ ನೇಮರಾಜ್ ಅವರು ಅಂದ್ರೆ ಶಾಸಕ ನೇಮರಾಜ್ ಅವರು ಹಸಿ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಅನ್ನೋಂಥ ಮಾತನ್ನ ಕೋರಿ ಗೋಣಿಬಸಪ್ಪ ಅವರು ಈ ವರದಿಯಲ್ಲಿ ಹೇಳಿದ್ದಾರೆ. ಅದನ್ನ ನೋಡ್ಕೊಂಬೋಣ ಬನ್ನಿ. ಈ ದಿನ ಸನ್ಮಾನ್ಯ ಮಾಜಿ ಶಾಸಕರು KMF ರಾಜ್ಯ ಅಧ್ಯಕ್ಷರು ಭೀಮನಾಯ್ಕ ಸಾಹೇಬರ ಆಫೀಸ್ನಲ್ಲಿ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ, ಮಾನ್ಯ ಶಾಸಕರು ಏನು ಈ ಸುಳ್ಳುಗಳ ಸರಮಾಲೆಯನ್ನು ಕ್ಷೇತ್ರದಾದ್ಯಂತ ಹೇಳ್ಕೊಂತ ಅಡ್ಡಾಡ್ತಿದ್ದಾರೆ. ಅದರ ವಿರುದ್ಧವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಮುಖ್ಯವಾಗಿ ಮೊನ್ನೆ ಪತ್ರಿಕೆಗಳಲ್ಲಿ ಪ್ರಕಟವಾಗಿರುವಂತೆ ತಾವೆಲ್ಲ ಬರೆದಿರಿ. ಅದರಲ್ಲಿ ಶಾಸಕರು ಹೇಳಿದಂತೆ ಚಿಲವಾರಬಂಡಿ ಏತ ನೀರಾವರಿ ಯೋಜನೆಯನ್ನು ನಾನೇ ಭೂಮಿ ಪೂಜೆ ಮಾಡಿದೆ, ನಾನೇ ಉದ್ಘಾಟನೆ ಮಾಡ್ತಾ ಇದ್ದೀನಿ. ಬಸವರಾಜ ಬೊಮ್ಮಾಯಿ ಅವರು ಬೃಹತ್ ನೀರಾವರಿ ಮಂತ್ರಿಯಾಗಿದ್ರು, ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿದ್ರು. ಅವರ ಅವಧಿಯಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈ ಕಾಮಗಾರಿಗೆ ಅನುದಾನ ತಂದು ಕೆಲಸ ಸ್ಟಾರ್ಟ್ ಮಾಡಿಸಿದ್ದೆ ಅನ್ನುವ ಒಂದು ಹಸಿ ಸುಳ್ಳನ್ನು ಮಾನ್ಯ ಶಾಸಕರು ಹೇಳ್ತಾ ಅಡ್ಡಾಡ್ತಾ ಇದ್ದಾರೆ. ಅದನ್ನ ಮೊದಲು ತೀವ್ರವಾಗಿ ನಾವು ಖಂಡಿಸ್ತೀವಿ. ಫಸ್ಟ್ ಪಾಯಿಂಟ್ ಸರ್, ಈ ಮುಂದುವರೆದು ಈ ಚಿಲವಾರಬಂಡಿ ಏತ ನೀರಾವರಿ ಯೋಜನೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ 2013ರಿಂದ 2018 ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಗ್ರಾಂಟ್ ಆಗಿತ್ತು. ಇದಕ್ಕೆ ದಾಖಲೆಗಳ ಸಮೇತ ನಾವು ಕೂಡ ಉತ್ತರಿಸಲಿದ್ದೇವೆ. ಅದೇ ರೀತಿ ಅಂದಿನ ಬೃಹತ್ ನೀರಾವರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸಂತೋಷ್ ಲಾಡ್ ಸಾಹೇಬರು, ಇವ್ರುಗಳು ಬೆನ್ನತ್ತಿ ಕಚೇರಿಗಳಲ್ಲಿ ಕಡತ ಇಟ್ಕೊಂಡು ಅಡ್ಡಾಡಿ ಮಾಡಿಸ್ಕೊಂಡ್ಬಂದಿದ್ದು ಭೀಮನಾಯ್ಕ ಸಾಹೇಬರು. ಇದಕ್ಕೆ ಇವರು ಭೂಮಿ ಪೂಜೆ ಮಾಡಿಸಿದ್ದು ಮೈನರ್ ಇರಿಗೇಷನ್ ಇಂದ, ಅದು ಗ್ರಾಂಟ್ ಆಗಿದ್ದು ಬೃಹತ್ ನೀರಾವರಿ ಇಲಾಖೆ ವತಿಯಿಂದ. ಅದರಲ್ಲೇ ಗೊತ್ತಾಗುತ್ತೆ ಅವರು ಎಷ್ಟು ಹಸಿ ಸುಳ್ಳನ್ನು ಈ ಕ್ಷೇತ್ರದ ಜನರಿಗೆ ಹೇಳ್ತಾ ಇದ್ದಾರೆ. ಕೇವಲ ಇವರಿಗೆ ಪ್ರಚಾರದ ತಿಂಡಿ ಇದ್ರೆ ಯಾವ್ದ ತಮ್ಮ ಇದರಲ್ಲಿ ತಾವು ಹೇಳಿ ಸತ್ಯ ಇದ್ದದ್ದು. ಯಾರೋ ಹುಟ್ಟಿಸಿದ ಕೂಸಿಗೆ ನಾನಪ್ಪ ಅಂತಂದು ಹೇಳೋದು ಎಷ್ಟು ಸರಿ?
ಅದು ಒಂದು ನಮ್ದು ಅಲಿಗೇಷನ್. ಅದೇ ರೀತಿ ಈಗಾಗಲೇ ಹೇಳಿದಂತೆ ಗುಣಕ್ಕೆ ಮತ್ಸರ ಇರಬಾರ್ದು. ಯಾರು ಮಾಡಿದ್ದು ಯಾರು ಅದನ್ನ ನೇರವಾಗಿ ಹೇಳ್ಬೇಕು. ಅದನ್ನ ಒಪ್ಕೊಳ್ಳೋಂತ ಒಂದು ಮನಸ್ಥಿತಿ ಅವರಿಗೆ ದೇವರು ಕೊಡ್ಲಿ. ಯಾಕಂತಂದ್ರೆ ಭೀಮಾನಾಯಕರವರು ಇವ್ರು ಏನು ಘೋಷಣೆ ಮಾಡಿದ್ರು, ಎತ್ತಿನ ಬಂಡಿ ಹೊತ್ಕೊಂಡು ಹೋದ್ರು, ಮಠಾಧೀಶರು ಕರ್ಕೊಂಡೋಗಿ ಮಠಾಧೀಶರಿಗೆ ಕಣ್ಣಾಗಿ ಮಣ್ಣುಗ್ಗಿ ನಾನು ಗ್ರಾಂಟ್ ತಂದ ಬಿಟ್ಟೀನಿ ಅಂತಂದು ಹೇಳಿ ಹಸಿ ಸುಳ್ಳು ಅವರಿಗೂ ಸಹಿತ ಹೇಳಿ ಭೂಮಿ ಪೂಜೆ ಮಾಡಿಸಿದ್ರು. ₹1 ಆ ಅವಧಿಯಲ್ಲಿ ಭೂಮಿ ಪೂಜೆ ಮಾಡಿದಾಗ ₹1 ಅವರಲ್ಲಿ ಯಾವ್ದಾದ್ರು ಗ್ರಾಂಟ್ ಬಂದಿದ್ರೆ ದಾಖಲೆಗಳು ಬಿಡುಗಡೆ ಮಾಡಿ. ಅದೇ ರೀತಿ DPR ಆಗಿದ್ರೆ, ಎಸ್ಟಿಮೇಟ್ ಆಗಿದ್ರೆ ಮೈನರ್ ಇರಿಗೇಷನ್ ಅಧಿಕಾರಿಗಳು ಕರ್ಕೊಂಡು ಹೋಗೋದು, ಮಠಾಧೀಶರಿಗೆ ಸುಳ್ಳು ಹೇಳೋದು, ಭೂಮಿ ಪೂಜೆ ಮಾಡಿದ್ರು. ಇದೇ ಒಂದು ದೊಡ್ಡ ಸಾಧನೆ. TRP ತಗೋಬೇಕಾಗಿತ್ತು, ಮೈಲೇಜ್ ತಗೋಬೇಕಾಗಿತ್ತು, ಎಲೆಕ್ಷನ್ ಇತ್ತು, ತಗೊಂಡು. ಅದೇ ರೀತಿಯಲ್ಲಿ ಮೊನ್ನೆ ಇವರು ಟೆಸ್ಟ್ ಇದನ್ನ ಮಾಡಕ್ ಹೋದಾಗ, ನೀರಾವರಿ ಇದು ಟೆಸ್ಟ್ ಮಾಡಕ್ ಹೋದಾಗ ಹೇಳಿದ್ರು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ಆಯ್ತು ಅಂತ. ಅದು ಕೂಡ ಹಸಿ ಸುಳ್ಳು ಅಂತ ಈಗಾಗಲೇ ತಮ್ಮ ಗಮನಕ್ಕೆ ತರಲಾಗಿದೆ. ಅದೇ ಮುಂದುವರೆದು ಡಿಸೆಂಬರ್ 19ನೇ ತಾರೀಕು ಒಂದು ಬೃಹತ್ ಸಮಾವೇಶವನ್ನು ಸನ್ಮಾನ್ಯ ಭೀಮಾನಾಯಕ್ ಸಾಹೇಬರ ನೇತೃತ್ವದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರನ್ನ ಕರೆಸಿ ಸುಮಾರು 50,000 ರಿಂದ 60,000 ಜನ ಜೂನಿಯರ್ ಕಾಲೇಜಲ್ಲಿ ಸೇರಿಸಿ ನಾವೊಂದು ಸಮಾವೇಶ ಮಾಡಿದ್ವಿ. ಮಾಲ್ವಿ ಜಲಾಶಯದ ಭೂಮಿ ಪೂಜೆ, ಚಿಲುವಾರ ಬಂಡಿ ಯೋಜನೆ ಭೂಮಿ ಪೂಜೆ ಅಂತ ಮಾಡಿದ್ವಿ. ಆ ಸಭೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು. ಏನಂತ ಮಾಡ್ಯಾರ, ಈ ಭೀಮಾನಾಯಕ್ ಎಲ್ಲಿ ಹೋದ್ರು ಹಿಂಬಲ್ಲ ಹತ್ತಿಬಿಟ್ಟ, ಚಿಲುವಾರ ಬಂಡಿ ಸಾರ್, ಚಿಲುವಾರ ಬಂಡಿ ಸಾರ್, ಚಿಲುವಾರ ಬಂಡಿ ಮಾಲ್ವಿ ಜಲಾಶಯ ಇವು ಎರಡೇ ಹಿಂಬಲ್ಲತ್ತಿದ ಅಂತಂದೇಳಿ ವಿಡಿಯೋ ಸಹಿತ ತಾವೆಲ್ಲ ನೋಡಿರ್ಬೋದು. ಅವೆಲ್ಲ ಕ್ಷೇತ್ರದಾದ್ಯಂತ ಓಡಾಡಿರು. ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಘೋಷಣೆ ಮಾಡಿದ್ದಾರೆ ಅಂತ ಬೃಹತ್ ಸಭೆಯಲ್ಲಿ. ಇವರು ಇವತ್ತು ಹಸಿ ಸುಳ್ಳು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಮ್ದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಇವ್ರ ಹತ್ರ ಇವ್ರು ಮಾಡಿದ್ದಕ್ಕೆ, ನಾವು ಮಾಡಿದ್ದಕ್ಕೆ ಏನಾದ್ರೂ ಐತಿ ದಾಖಲೆಗಳು, ನಾನು ಬಿಡುಗಡೆ ತಂದಿದ್ದೆ, ಹಣ ತಂದಿದ್ದೆ ಅನ್ನೋದಕ್ಕೆ ಏನಾದ್ರೂ ದಾಖಲೆಗಳಿದ್ರೆ ದಯಮಾಡಿ ಇವರು ಆ ದಾಖಲೆಗಳ ಸಮೇತ ಈ ಕ್ಷೇತ್ರದೊಡೆಯ ಶ್ರೀ ಗುರು ಕೊಟ್ರೇಶ್ವರ ದೇವಸ್ಥಾನಕ್ಕೆ ಬರಲಿ. ನಾವು ಕೂಡ ದಾಖಲೆಗಳ ಸಮೇತ ಆ ಕ್ಷೇತ್ರಕ್ಕೆ ನಮ್ಮ ಮಾಜಿ ಶಾಸಕರನ್ನ ಕರ್ಕೊಂಬರ್ತಕ್ಕಂಥ ಹೊಣೆ ನಮ್ದು ಅಷ್ಟರ ಮಟ್ಟ ನಾವು ಗ್ಯಾರಂಟಿ ಈ ವಿಚಾರದಲ್ಲಿ ಅದೀವಿ ಸರ್. ಅದೇ ರೀತಿಯಲ್ಲಿ ಈ ತಮಗೆಲ್ಲ ಗೊತ್ತಿದೆ, ಎಬಿಟೇಟ್ ಅನ್ನುವ ಒಂದು ರಾಕ್ಷಸ ಕಂಪನಿಯನ್ನು ಈ ಕ್ಷೇತ್ರಕ್ಕೆ ಮಹಾನುಭಾವರು ಪರಿಚಯ ಮಾಡಿದ್ದಾರೆ. ಎಬಿಟೇಟ್ ಅನ್ನುವ ಒಂದು ದೈತ್ಯ ಕಂಪನಿ ಸರ್. ಅದು ಇಡೀ ರಾಜ್ಯಾದ್ಯಂತ ಅವರೇ ಕೆಲಸ ಮಾಡೋಷ್ಟು ಅವರು ದೊಡ್ಡ ಶ್ರೀಮಂತರ ಒಂದು ಕಂಪನಿ. ಅದು ಆ ಕಂಪನಿ ಹೆಂಗಂತಂದ್ರೆ ಸಾರ್ವಜನಿಕರು, ಯಾರ ಜನಪ್ರತಿನಿಧಿಗಳು, ಯಾರ ನಮ್ಮ ಮುನ್ಸಿಪಾಲಿಟಿ ಅಧ್ಯಕ್ಷರಿಗೆ ಅವರು ಒಂದು ಎಸ್ಟಿಮೇಟ್ ತೋರ್ಸಲ್ಲ ಸರ್. ಕೇಳಿದ್ರೆ ಆ ವಾರ್ಡಲ್ಲಿ ಕೆಲಸ ಮಾಡ್ತಾ ಇದಾರೆ, ಮುನ್ಸಿಪಾಲಿಟಿ ಅಧ್ಯಕ್ಷರು ಏನಾದ್ರು ಒಂದು ಯಾವ ಗ್ರಾಂಟು ಎಷ್ಟು ಗ್ರಾಂಟು ಅಂತ ಕೇಳಿದ್ರೆ ಅವರು ತೋರ್ಸಲ್ಲ. ನಾಮಫಲಕ ಕೂಡ ಹಾಕಲ್ಲ. ಸರ್ಕಾರ ನಿಮ್ದೇ ಐತಲ್ಲ? ಐತ್ ಸರ್, ನಮ್ದೇ ಸರ್ಕಾರ. ಇದ್ರ ಬಗ್ಗೆ ನಾವು ಮುಂದಿನ ದಿನಮಾನಗಳಲ್ಲಿ ನಮ್ಮೆಲ್ಲ ಸರ್ಕಾರ ಅದಕ್ಕೆ ಹೇಳ್ತೀನಿ ಸರ್. ನಾವು ಈಗಾಗಲೇ ನಮ್ಮ ಭಾಷಣ ಪ್ರೆಸ್ ಮೀಟ್ ಇದು ನೀವು ಭಾಷಣ ಅಲ್ಲ ಸರ್, ಭಾಷಣ ಅಲ್ಲ, ಈಗ ಏನಾಗಿದೆ, ಎಬಿಟೇಟ್ ಕಂಪ್ನಿಗೆ ಇವರು 30 ರಿಂದ 40% ಕಮಿಷನ್ ಆಸೆಗೆ ಆ ಕಂಪ್ನಿ ತಗೊಂಬಂದು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸರ್. ಇದು ಎಲ್ಲವಲ್ಲಿ ಕಳಪೆ ಕಾಮಗಾರಿ ಅಂತ ಇಡೀ ಕ್ಷೇತ್ರದಾದ್ಯಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ಪತ್ರಿಕೆಗಳಲ್ಲಿ ಸಹ ವರದಿಯಾಗಿದೆ. ಇದ್ರ ಬಗ್ಗೆ ನಾವು ಮುಂದಿನ ದಿನಮಾನಗಳಲ್ಲಿ ಎಲ್ಲ ದಾಖಲೆಗಳನ್ನು ಬಿಡುಗಡೆ ಮಾಡಿ ಹೋರಾಟಗಳನ್ನು ಮಾಡಲಿದ್ದೇವೆ. ಇಲ್ಲಿ ಕ್ಷೇತ್ರದ ಶಾಸಕರು ಅವರು ಇರೋದ್ರಿಂದ ಸರ್ಕಾರ ನಮ್ದೇ ಇದೆ, ನೀವು ಹೇಳ್ತೀವಿ ಸರ್ಕಾರ ನಮ್ದೇ ಇದೆ, ನಾವು ತನಿಖೆ ಮಾಡಿಸ್ತೀವಿ, ಅದು ಏನ್ ಮಾಡ್ಬೇಕ ಮುಂದೆ ನಾವು ಮಾಡ್ತೀವಿ ಸರ್. ಅದನ್ನ ವರ್ಕ್ ಟೆಂಡರ್ ಇರ್ತಾವ ಸರ್, ಟೆಂಡರ್ ಇರ್ತಾವು. ಇಲ್ಲಿ ಲೋಕಲ್ ಶಾಸಕರು ಕಂಪ್ನಿ ಜೊತೆ ಮಿಂಗಲ್ ಆಗಿದ್ದಾರೆ. ಟೆಂಡರ್ ಇರುತ್ತೆ, ಅದ್ರ ಬಗ್ಗೆ ನಾವು ಮುಂದಿನ ದಿನಮಾನಗಳಲ್ಲಿ ಹೋರಾಟ ಮಾಡ್ತೀವಿ 100%. ಆಮೇಲೆ ಸಾರ್ವಜನಿಕರು ನಿಮಗೆ ಬೇಕಂದ್ರೆ ನಾವು ಅವ್ರನ್ನ ಕರೆಸಿ ನಿಮಗೆ ಮಾತಾಡ್ತೀವಿ. ಸಾರ್ವಜನಿಕರು ನಾಮಫಲಕ ಎಲ್ಲಿದೆ, ಎಸ್ಟಿಮೇಟ್ ಎಲ್ಲಿದೆ ಅಂತ ಕೇಳಿದ್ರೆ ಸ್ವತಃ ಶಾಸಕ ಫೋನ್ ಮಾಡಿ ಧಮಕಿ ಹಾಕ್ಯಾರ.
ಸಾರ್ವಜನಿಕರಿಗೆ ನೀನ್ ಯಾವಲ್ಲಿ ಅದು ಅಸಭ್ಯ ಮಾತಾಡ್ಯಾರ. ಅದು ಯಾರ ಹತ್ರ ಮಾತಾಡಿದ್ರು, ಏನ್ ಮಾತಾಡಿದ್ರು, ಅವ್ರು ಏನಾದ್ರು ಅವ್ರು ಅಲ್ಲಿ ಬೆಳೆದಿದ್ರೆ ನಾವು ಅವ್ರನ್ನ ಪ್ರೂವ್ ಮಾಡಕ್ ನಾವು ರೆಡಿ ಇದೀವಿ. ಮೇಡಮ್ ಸ್ವಲ್ಪ ಇದು ಮುಗಿಸ್ರಿ, ಇದು ಏನ್ ಕರೆದಿರಲ್ಲ ಪ್ರೆಸ್ ಮೀಟ್. ಇಷ್ಟೇ ಸರ್. ಚಿಲುವಾರ ಬಂಡಿ ಯೋಜನೆ, ಏತ ನೀರಾವರಿ ಯೋಜನೆ ಬಗ್ಗೆ ಹಸಿ ಸುಳ್ಳನ್ನು ಹೇಳ್ತಾ ಇರ್ತಕ್ಕಂಥ ಶಾಸಕರ ಬಗ್ಗೆ ನಮ್ದು ಆಕ್ರೋಶ ಇದೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿದ್ದಂಗೆ ಚಿಲುಗೋಡು ಗ್ರಾಮದಲ್ಲಿ ಶ್ರೀ ಕರಿಯಮ್ಮ ದೇವಸ್ಥಾನದ ನೂತನ ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದೀವಿ. ಆ ದೇವಸ್ಥಾನಕ್ಕೆ ಮಾನ್ಯ ಶಾಸಕರು 10 ಲಕ್ಷ ರೂಪಾಯಿ ಅನುದಾನಗಳನ್ನು ಕೊಟ್ಟಿದ್ದಾರೆ. 10 ಲಕ್ಷ ರೂಪಾಯಿಗಳ ಅನುದಾನ ಕೊಟ್ಟಿದ್ದಾರೆ. ಅದನ್ನ ಶಾಸಕರು ಫ್ಲೆಕ್ಸ್ ಅಲ್ಲೇ ಹಾಕ್ಸ್ತಾರೆ. ಚಿಲುಗೋಡು ಗ್ರಾಮದಲ್ಲಿ ಇನ್ನೂ ಇದೆ, ತಾವು ಬೇಕಾದ್ರೆ ಪರಿಶೀಲನೆ ಮಾಡಬಹುದು. ಅದನ್ನ ಬೇಕಾದ್ರೆ ನಿಮಗೆ ಒಂದು ಕಾಪಿ ಕೂಡ ನಿಮಗೆ ಕಳಿಸ್ಕೊಡಿ. ಅದರಲ್ಲಿ ಏನಾಗ್ತಾರೆ, ಚಿಲುಗೋಡು ದೇವಿ ಕರಿಯಮ್ಮ ಗುಡಿಯ ನೂತನ ದೇವಸ್ಥಾನದ ಕಟ್ಟಡ ನಿರ್ಮಾಣಕ್ಕೆ 21 ಲಕ್ಷ ರೂಪಾಯಿಗಳ ದಾನ ಅಂದ್ರೆ ಇವ್ರು ಮನೆ ರೊಕ್ಕ ಕೊಟ್ರ, ಅನುದಾನ ಕೊಟ್ರ, ದಾನ ಕೊಟ್ರ. 21 ಲಕ್ಷ ರೂಪಾಯಿಗಳ ದಾನ ಕೊಟ್ಟಿದ್ದಾರೆ, ಫ್ಲೆಕ್ಸ್ ಹಾಕ್ಯಾರ. ಅದು ಸಾರ್ವಜನಿಕರಿಗೆ ಮಾಹಿತಿ ಕೊಡ್ತೀನಿ, ನಾನು 21 ಲಕ್ಷ ರೂಪಾಯಿ ಕೊಟ್ಟಿನಿ ಅಂತೇಳಿ. ನೀವು ಬೇಕಂದ್ರೆ ದಾಖಲೆಗಳಿಗೆ ಕೇಳ್ರಿ, ಎಷ್ಟು ಲಕ್ಷ ಅನುದಾನ ಕೊಟ್ಟಿದ್ದಾರೆ ಅವರು. ಐ ಅಗ್ರಿ, 10 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. 10 ಲಕ್ಷ ರೂಪಾಯಿ ಅನುದಾನ ದೇವಸ್ಥಾನ ಕಮಿಟಿಯವರಿಗೆ ಎಷ್ಟು ಮುಟ್ಟಿರ್ತೈತಿ, ಇನ್ನು ಬರೋದಿರ್ತೈತಿ. 21 ಲಕ್ಷ ರೂಪಾಯಿ ದಾನ ಕೊಟ್ಟಿನಿ ಅಂತಂದ್ರೆ, ದಾನ ಅಂತಂದ್ರೇನು, ನನ್ನ ಸ್ವಂತ ಹಣವನ್ನು ನಾನು ನಿಮಗೆ ಕೊಡೋದು. ಅನುದಾನ ಬೇರೆ, ಸಮಿತಿ ಐತೆ, ಸಮಿತಿ ಇದೆ ಸರ್. ಸಮಿತಿ ಪ್ರಶ್ನೆ ಮಾಡೋದು ದಾನ ಅನುದಾನ ಅಲ್ಲ ಸರ್, ಸಮಿತಿಯವರು ಪ್ರಶ್ನೆ ಮಾಡ್ತಾರೆ. ನಾನು ಒಬ್ಬ ಸಾರ್ವಜನಿಕ ಚಿಲುಗೋಡು ಗ್ರಾಮದನ್ನಾಗಿ ಕೂಡ ಇಲ್ಲಿ ಶಾಸಕರ ಈ ಸುಳ್ಳಿನ ಸರಮಾಲೆಗಳನ್ನು ತಮ್ಮ ಬಿಚ್ಚಿಡ್ತಾ ಇದ್ದೀನಿ ಅಷ್ಟೇ. ಯಾಮರ್ಸ್ಯಾರ ಅಂತ ಹೇಳ್ತಾರೆ. ಸುಳ್ಳಿನ ಸರಮಾಲೆಯನ್ನು ಹೇಳ್ತಾ ಇದ್ದೀನಿ. ಈ ವಿಚಾರ ಇದು ಒಂದಾಯ್ತು ಸರ್. ಆಮೇಲೆ ನಮ್ಮ ಕ್ಷೇತ್ರದಲ್ಲಿ ಒಂದು ರಾಂಪುರ ಅನ್ನುವಂತ ಗ್ರಾಮದಲ್ಲಿ ಇದೇ ಹೆಬಿಟೇಟ್ ಕಮಿಟಿ ಅವರು ಮುಂದಿನ ದಿನಮಾನಗಳಲ್ಲಿ ತಮಗೆ ಹೇಳಿದಂತ ದಾಖಲೆಗಳನ್ನು ಬಿಡುಗಡೆ ಮಾಡ್ತೀವಿ. ತೀರಾ ಕಳಪೆ ಕಾಮಗಾರಿ ಮಾಡ್ಕೊಂಡು ಬಿಲ್ಲು ಎತ್ಕೊಂಡಾರ ಸರ್ ರಾಂಪುರ ಗ್ರಾಮದಲ್ಲಿ. ಅಲ್ಲ ಅಧ್ಯಕ್ಷರೇ, ಸರ್ ಮುಂದೆ ಸರ್ಕಾರ ಹೌದು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೈ ಚೇರಿ ಕೂತಿರಲ್ಲ ಏನಂತ ಅಲ್ಲ ನೀವು ಸರ್, ಇದು ಮುಂದಿನ ದಿನಗಳಲ್ಲಿ ಶಾಸಕರು ಯಾವ ತರ ಯಾವ ಮಾತುಗಳನ್ನು ಈ ಸರ್ಕಾರ ಬಂದು 1.5 ವರ್ಷ ಆಯ್ತು, ಕಾಮಗಾರಿ ಮುಗಿದೋಯ್ತು. ಹೆಬಿಟೇಟ್ ಕಂಪ್ನಿ ಕಾಮಗಾರಿ ರೈತರ ಯಾವ್ದು ರೈತರೋಡಿ ಮುಗಿದೋಯ್ತು, ಮಾಡಿದ್ರು, ಎಲ್ಲೆಲ್ಲ ಆಯ್ತು. ನೀವು ಈಗ 1.5 ವರ್ಷ ಆಯ್ತು, ಎಲ್ಲ ಬೀಲ್ ಬಿಡುಗಡೆ ಆಯ್ತು, ಎಲ್ಲ ಆಯ್ತು. ಬೀದಿದ ಏನೈತಲ್ಲ, ನಾವು ಫಸ್ಟ್ ಪುರಸಭೆ ಸದಸ್ಯರಾದೀನಿ ನಾನಲ್ಲಿ. ಆ ವಾರ್ಡಲ್ಲಿ 21ನೇ ವಾರ್ಡು ನನಗಿದೆ. ಆಮೇಲೆ 18, 19 ವಾರ್ಡುಗಳು ಬರ್ತಿದಾವ. ಅಟ್ಲೀಸ್ಟು ಒಬ್ಬ ಶಾಸಕನಾಗಿ ಸಾಮಾನ್ಯ ಜ್ಞಾನಮತ ಬೇಡ, ಆ ಭೂಮಿ ಪೂಜೆ ಮಾಡೋ ಹೊತ್ನಾಗ ಅಟ್ಲೀಸ್ಟ್ ಪುರಸಭೆ ಸದಸ್ಯರ ಕರಿಬೇಕಲ್ಲ. ಆಮೇಲೆ ಬಾಡಿ ಬಂದು ವಿತಿನ್ 3 days ಅಲ್ಲಿ ನಾವು ಒಂದು ರೈಟಿಂಗ್ ನ ಕೊಟ್ವಿ ಯಾರಿಗೆ, DC-ಗೆ. ಈ ಹೆಬಿಟೈಟ್ ಕಂಪನಿ ಇಲ್ಲಿಗಲ್ ಆಗಿ ಈ ಪುರಸಭೆ ವ್ಯಾಪ್ತಿ ಬರ್ತಕ್ಕಂಥ ಜಾಗವನ್ನು ಹಗೆದು ಒಂದೊಂದು ಟ್ಯಾಕ್ಟ್ರಿಗೆ 500 ರೂಪಾಯಿ 1000 ರೂಪಾಯಿದಂಗ ಮಣ್ಣು ಮಾರಿಕೊಂಡ್ರಿ ಇವರು. ಒಬ್ಬ ಕ್ಷೇತ್ರದ ಇದಾಗಿ ಅದು ಇಟ್ಕೊಂಡ್ರು ಕೂಡ ಅದು ಯಾವ ಫಂಡ್ ಅಂತೇಳಿ ನಾವು ಡ್ರಾಯಿಂಗ್ ಕೇಳಿದ್ವಿ, ಸ್ಕೆಚ್ ಕೇಳಿದ್ವಿ, ಪ್ಲಾನ್ ಕೇಳಿದ್ವಿ, ಎಷ್ಟು ಯಾವ ಅನುದಾನದಿಂದ ಬಂದಿದೆ ಅಂತೇಳಿ ಕೇಳಿದಾಗ ಅಟ್ಲೀಸ್ಟ್ ಮಾಹಿತಿ ಇಲ್ಲ. ಅವ್ನು ಹೆಂಗ್ ಅಧ್ಯಕ್ಷ ಆಗ್ತಾನೆ ನೋಡ್ತೇನೆ ಅಂತೇಳಿ ಅಂತದಂತ ಆವಾಜ್ ಮಾಡ್ತಾನೆ ನಮ್ಮ ಪುರಸಭೆ ಅಧಿಕಾರಿಗಳಿಗೆ. ಅವನಿಗೇನ್ ಸಂಬಂಧ ರೀ ಇದು? KMRC-ನಿಂದ 1.5 ಕೋಟಿ ಬಂದಿದೆ, ಟೋಟಲ್ 4.5 ಕೋಟಿ. ಇದು ಹೆಬಿಟೈಟ್ ಕಂಪನಿ ಪೂರ್ತಿ ಲೂಟಿ ಹೊಡೆದಾರ. ಅದರಲ್ಲಿ ಕಾಮಗಾರಿ ಸುತ್ತ ಜನ ಚೀತು ಅಂತೇಳಿ ಉಗುಳ್ತಾ ಇದ್ದಾರೆ. ಆಮೇಲೆ ಆ ತೇರ್ ಬೀದಿಯಲ್ಲಿ ಇರ್ತಕ್ಕಂಥ ಟೋಟಲ್ 73 ಮರಗಳು ಇದ್ವು. ಒಂದು ಒಳ್ಳೆ ವಾತಾವರಣ ಇತ್ತು, ಹಸಿಯಾದ ತಂಪಾದ ಗಾಳಿ ಬರ್ತಾ ಇತ್ತು. ಇವರು ಫಾರೆಸ್ಟ್ರಿಂದ ಎಷ್ಟು ಗಿಡಗಳಿಗೆ ಪರ್ಮಿಷನ್ ತಗೊಂಡಿದ್ದಾರೆ ತೆಗಿಲಿಕ್ಕೆ? ಪರ್ಮಿಷನ್ ಕೊಟ್ಟವ್ರು ಯಾರು? ಟೋಟಲ್ 73 ಗಿಡ ಇದ್ದದ್ದು ಟೋಟಲ್ 32-33 ಗಿಡ ಪರ್ಮಿಷನ್ ತಗೊಂಡಿದ್ದಾರೆ. ಅಂದ್ರೆ ಕಾನೂನಲ್ಲಿ ಒಂದು ಗಿಡ ತೆಗಿಬೇಕಪ್ಪ ಅಂದ್ರೆ ಅಟ್ಲೀಸ್ಟ್ ಫಾರೆಸ್ಟ್ನವ್ರು ಪರ್ಮಿಷನ್ ತಗೋಬೇಕು. ಆಮೇಲೆ ಆ ವಾರ್ಡಿನ ಸದಸ್ಯರು ಇದ್ದಾರೆ, ಅವ್ರ ವಾರ್ಡಿನ ಸದಸ್ಯರ ಗಮನಕ್ಕೆ ತಗೊಂಡಿಲ್ಲ. ಬೇಕಾಬಿಟ್ಟು ಅದೆಲ್ಲ ಟೋಟಲಿ ಆ ವರ್ಕ್ ಏನಿದೆಲ್ಲ ಟೋಟಲಿ ಫೇಲ್ಯೂರ್. ನೋಡಿದ್ರೆ ಆ ಪ್ಲಾನ್
ಪ್ಲಾನ್ ಇದುವರೆಗೆ ಕೊಡ್ತಾ ಇಲ್ಲ. ನಾವು ಡಿಸಿಗೆ ಬರೆದಿಲ್ಲ ಲೆಟ್ರು, ನಾವು ಪುರಸಭೆ ಅಧಿಕಾರಿಗಳಿಗೆ ಬರ್ತೀವಿ, ಸಂಬಂಧಪಟ್ಟ ಪೌರಾಡಳಿತ ಅಧಿಕಾರಿಗಳಿಗೆ ಬರೆದಿವಿ. ಇದುವರೆಗೆ ಒಂದು ರಿಪ್ಲೈ ಇಲ್ಲ. ಡಿಸಿ ಆಫೀಸನ್ ಕೂಡ ಬಂದಿಲ್ವಾ? ಡಿಸಿ ಸುಧಾ ಬರ್ತೀವಿ. ಡಿಸಿ ಸುಧಾ ಒಂದು ಅದಕ್ಕೆ ಡಿಸಿ ಅಧ್ಯಕ್ಷ ಇರ್ತಾರ, ಅವರೇ ಚೇರ್ಮನ್. ಅವರೇ ಚೇರ್ಮನ್, ಅವ್ರಾದ್ರೂ ಸುಧಾ ಮಾಹಿತಿ ಇಲ್ಲ. ಇಷ್ಟೆಲ್ಲ ನಡೆದ್ರು ಕೂಡ ಅವರು ಏನಪ್ಪಾ ಅಂತೇಳಿ ಇದುವರೆಗೆ ನಮಗೆ ಪ್ಲಾನ್ ಕೊಡ್ತಾ ಇಲ್ಲ. ಮತ್ ಮುಂದೆ ಏನ್ ಮತ್ತೆ ಮಾಡ್ತಾರೆ? ಮೊನ್ನೆ ತೇರ್ ನಡೆಯೋ ಕಾಲಕ್ಕ ನಾವೇ ಮತ್ತೆ ಬೊಮ್ಮನಹಳ್ಳಿ ಮರ್ಯಾದೆ ಹೋಗಬಾರ್ದು ಅಂತೇಳಿ ನಾವೇ ಸ್ಪೆಷಲ್ ಆಗಿ ಲೈಟ್ ಬೀದಿ ದೀಪ ತಂದು ಅಳವಡಿಸಿದೀವಿ. ಜನರು ನಮ್ಮನ್ನು ಮತ್ತೆ ಏನಪ್ಪಾ ಪುರಸಭೆ ನಡೀತಾ ಇಲ್ಲ ಅಂತೇಳಿ ಆ KB ವರ್ಕ್ ಸುತ್ತ ಇನ್ನು ನಡೀತಾ ಇಲ್ಲ, ಮಾಡ್ತಾ ಇಲ್ಲ. ಇನ್ನ ಅಲ್ಲಿ ಲೈಟ್ಗಳು ಹಾಕಿಲ್ಲ, ಏನ್ ಹಾಕಿಲ್ಲ. ಒಬ್ಬ ಕಾಂಟ್ರಾಕ್ಟ್ ಅಂತ ನಾವು ಯಾರೋ ನಾನೇ ಫೋನ್ ಮಾಡಿದ್ದೀನಿ, ಎಲ್ಲಪ್ಪ ಅಲ್ಲಿ ನೀಡಿದೆ, ಅಲ್ಲೊಂದು ಕಂಬ ಹಾಕಂತಂದ್ರೆ ಅವ್ರೇನಂತಂದ್ರೆ ಇಲ್ರಿ ನಾವೇನ್ MLA ಏನ್ ಹೇಳ್ತಾರ ಅದನ್ನ ಮಾಡ್ತೀವಿ ಅಂತದಾರ. ಇದು ಟೋಟಲಿ ಓವರಲ್ ಆಗಿ ಯಾವುದು ಗುಂಡಗುತ್ತಿಗೆ ವ್ಯವಹಾರ ನಡೀತಾ ಇದೆ ಅನ್ನೋ ಲೆಕ್ಕದಾಗ ಅನುಮಾನ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೊಂದಿಗೆ ನಮ್ಮ ಬ್ಲಾಕ್ ಅಧ್ಯಕ್ಷರ ಜೊತೆಯಲ್ಲಿ ಎಲ್ಲ ಸರ್ವ ಸದಸ್ಯರ, ನಮ್ಮ ಪುರಸಭೆ ಸದಸ್ಯರು, ಆಮೇಲೆ ನಮ್ಮ ಹಿರಿಯ ಮುಖಂಡರಾದ ಅಂಕಿತ್ ಅವರು, ನಮ್ಮ KVF ರಾಜ್ಯ ಅಧ್ಯಕ್ಷರಾದಂಥ ಭೀಮಾನಾಯಕ್ ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಕ್ ಬಯಸ್ತೀವಿ.